ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಸ್ಫೋಟ ಆಗಿದೆ. ಇದೀಗ ಪಟ್ಟಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನಡುವೆ ಶೀತಲ ಸಮರ ನಡೀತಾ ಇದೆ. ಮುಖ್ಯಮಂತ್ರಿ ಗಾದಿಗೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತಹ ಬೆಳವಣಿಗೆ ಇದು. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳಲಾಗಿತ್ತು. ಇದೀಗ ಅದರಂತೆ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಸಿಎಂ ಡಿ.ಸಿ.ಎಂ ನಡುವೆ ಶೀತಲ ಸಮರ ಶುರುವಾಗಿದೆ. ಈ ಶೀತಲ ಸಮರ ಕಳೆದ 3-4 ದಿನಗಳಿಂದ ರಾಜಧಾನಿ ಬೆಂಗಳೂರಿಗೆ ಸೀಮಿತ ಆಗಿತ್ತು. ಇದೀಗ ಅದು ದೆಹಲಿಗೆ ಶಿಫ್ಟ್ ಆದಂತೆ ಕಾಣಿಸ್ತಾ ಇದೆ. ದೆಹಲಿಗೆ ಶಿಫ್ಟ್ ಆಗಿದೆ. ನಾಳೆ ದೆಹಲಿಗೆ ತೆರಳುತ್ತಾರೆ ಟ್ರಬಲ್ ಶೂಟರ್ ಡಿ.ಕೆ. ಶಿವಕುಮಾರ್. ನಾಳೆ ದೆಹಲಿಗೆ ಹೋಗ್ತಿದ್ದಾರೆ. ಆ ಮುಖಾಂತರ ಕ್ಲೈಮ್ಯಾಕ್ಸ್ ಹಂತಕ್ಕೆ ಈ ಕುರ್ಚಿ ಕದನ ತಲುಪಿದಂತೆ ಕಾಣಿಸ್ತಾ ಇದೆ. ನವೆಂಬರ್ 29ಕ್ಕೆ ಮುಖ್ಯಮಂತ್ರಿಗಳು ಹಾಗೂ ಡಿ.ಸಿ.ಎಂ ಜೊತೆಗೆ ರಾಹುಲ್ ಗಾಂಧಿ ಸಂಧಾನ ಮಾಡ್ತಾರಾ? ಆ ಸಂಧಾನ ಯಶಸ್ವಿ ಆಗುತ್ತಾ? ಇದು ಸದ್ಯಕ್ಕಿರುವಂತಹ ಪ್ರಶ್ನೆ. ಸಂಧಾನ ಯಶಸ್ವಿ ಆಗುತ್ತಾ ಅನ್ನೋದೇ ಸದ್ಯಕ್ಕಿರುವಂತಹ ಕುತೂಹಲ. ನವೆಂಬರ್ ಕ್ರಾಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ 10-12 ದಿನಗಳಿಂದ ಕಾಂಗ್ರೆಸ್ ಪಾಳೆಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ಯಾವಾಗ ಬಿಹಾರ ಚುನಾವಣೆ ಮುಗಿತು, ಬಿಹಾರ ಚುನಾವಣೆಯ ಫಲಿತಾಂಶ ಪ್ರಕಟ ಆಯಿತು, ಅವತ್ತಿನಿಂದ ಇಲ್ಲಿಯ ತನಕ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಕೆಲವೊಂದಿಷ್ಟು ಬೆಳವಣಿಗೆಗಳಾಗಿದ್ದನ್ನು ಗಮನಿಸಿದ್ದೀವಿ. ಸಿದ್ದರಾಮಯ್ಯನವರು ಹೋಗಿ ರಾಹುಲ್ ಗಾಂಧಿ ಭೇಟಿ ಮಾಡಿ ಬಂದಿದ್ದು, ಅದಾದ ನಂತರ ಡಿ.ಕೆ. ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿದ್ದು, ಅವರು ರಾಜ್ಯಕ್ಕೆ ಹಿಂತಿರುಗಿದ ನಂತರ ಕೆಲ ಶಾಸಕರುಗಳು ಹೋಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ದು. 2 ಬಾರಿ ಖರ್ಗೆ ಅವರ ಮನೆಗೆ ಹೋದ್ರು ಅವರು. ಇದಾದ ನಂತರ ಸ್ವತಃ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇ 3-4 ದಿನಗಳಿಂದ ಬೆಂಗಳೂರಿನಲ್ಲಿ ಬೀಡು ಬಿಟ್ಟಿದ್ರು. ಬೆಂಗಳೂರಿನಲ್ಲಿ ಬೀಡು ಬಿಟ್ಟಾಗಲೂ ಕೇವಲ ಸಿದ್ದರಾಮಯ್ಯನವರು ಹೋಗಿ ಖರ್ಗೆ ಅವರನ್ನು ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿಕೊಂಡು ಬಂದು ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧರು ಅಂತ ಹೇಳಿದರೆ ಹೊರತು ಯಾವುದೇ ಕಾರಣಕ್ಕೂ ಕೂಡ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಖರ್ಗೆ ಅವರನ್ನು ಭೇಟಿ ಮಾಡೋ ಪ್ರಯತ್ನವನ್ನು ಮಾಡಲಿಲ್ಲ ಕಳೆದ 2-3 ದಿನಗಳಲ್ಲಿ. ಆದರೆ ಇವತ್ತು ಬೆಳಗ್ಗೆ ಏಕಾಏಕಿಯಾಗಿ ಖರ್ಗೆ ಅವರ ಕಾರಿನಲ್ಲೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ತನಕ, ಅಂದರೆ ಏರ್ಪೋರ್ಟ್ ತನಕ ಸ್ವತಃ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಖರ್ಗೆ ಅವರ ಜೊತೆಗೆ ಹೋದರು. ಆ ಸಂದರ್ಭದಲ್ಲಿ ಏನು ಚರ್ಚೆ ಆಯಿತು ಅನ್ನೋದು ಕೂಡ ಯಕ್ಷ ಪ್ರಶ್ನೆ ಇದೆ. ಮೊನ್ನೆ ಖರ್ಗೆ ಅವರು ಹೊರಗಡೆ ಬಂದು, ನನಗೆ ನೀವು ಹೊರಗಡೆ ಹಿಂಗೆ ಬಿಸಿಲಲ್ಲಿ ನಿಂತರೆ ಬೇಜಾರಾಗುತ್ತೆ, ಪತ್ರಕರ್ತರನ್ನು ನೋಡಿದರೆ ಬೇಜಾರಾಗುತ್ತೆ, ನನ್ನ ಬಳಿ ಹೇಳೋದಕ್ಕೆ ಏನಿಲ್ಲ, ಹೈಕಮಾಂಡ್ ಎಲ್ಲವನ್ನ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ, ರಾಹುಲ್ ಗಾಂಧಿ ಇದ್ದಾರೆ, ಸೋನಿಯಾ ಗಾಂಧಿ ಇದ್ದಾರೆ, ಎಲ್ಲರ ಹೆಸರನ್ನು ಖರ್ಗೆ ಅವರು ಹೇಳಿಬಿಟ್ರು. ಆಗ ಒಂದು ಬೆಳವಣಿಗೆ ಆಗೋದಕ್ಕೆ ಶುರುವಾಯಿತು. ಖರ್ಗೆ ಅವರು ಏನೋ ಸಂಧಾನ ಮಾಡ್ತಾರೆ, ಮಾತುಕತೆ ಆಗುತ್ತೆ, ಬೆಂಗಳೂರಿನಲ್ಲೇ ಇದು ಬಗೆಹರಿಬಹುದು ಎನ್ನುವಂಥ ಚರ್ಚೆಗಳು ಅಥವಾ ಮಾಹಿತಿಗಳು ಸಿಗ್ತಾ ಇತ್ತಲ್ಲ. ನೋ, ಇಟ್ಸ್ ನಾಟ್ ಪಾಸಿಬಲ್ ಅನ್ನೋದು ಖರ್ಗೆ ಅವರ ಹೇಳಿಕೆಯ ನಂತರ ಗೊತ್ತಾಗ್ತಾ ಬಂತು. ಅದಾದ ನಂತರ ಕೆಲ ಶಾಸಕರು, ಸಚಿವರುಗಳು ಹೋಗಿ ಖರ್ಗೆ ಅವರನ್ನು ಭೇಟಿ ಮಾಡಿ ಬಂದರು. ಇವ್ಯಾವುದು ಆದರೂ ಕೂಡ ಇದು ಬೆಂಗಳೂರಿನಲ್ಲಿ ಬಗೆಹರಿಲಿಲ್ಲ. ಇವೆಲ್ಲದರ ನಡುವೆ ಡಿ.ಕೆ. ಶಿವಕುಮಾರ್ ಅವರ ಆಪ್ತರು ಅನಿಸಿಕೊಂಡಿರುವಂಥ ವಿಧಾನ ಪರಿಷತ್ತಿನ ಸದಸ್ಯ ಬಿ.ಕೆ. ಹರಿಪ್ರಸಾದ್ ಅವರು ನಿನ್ನೆ ಏಕಾಏಕಿಯಾಗಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿಬಿಟ್ಟಿದ್ದಾರೆ. ಆ ಭೇಟಿ ಯಾವುದಕ್ಕಾಯಿತು? ಬಿಕಾಸ್ ಬಿ.ಕೆ. ಹರಿಪ್ರಸಾದ್ ಸಿದ್ದರಾಮಯ್ಯನವರ ವಿರುದ್ಧ ನೇರವಾಗಿ ಅಸಮಾಧಾನವನ್ನು ತೋಡಿಕೊಂಡಿದ್ದಂಥ ವ್ಯಕ್ತಿ. ಅದಕ್ಕೆ ಬೇರೆ ಬೇರೆ ಕಾರಣಗಳಿತ್ತು. ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂತ, ಅವರ ಜನಾಂಗವನ್ನು ಹಿಂದಿಟ್ಟಿದ್ದಾರೆ, ಅವರಿಗೆ ಅಭಿವೃದ್ಧಿ ಮಾಡಲಿಲ್ಲ ಅಂತ ಬೇರೆ ಬೇರೆ ಕಾರಣ ಇತ್ತು. ಸಿದ್ದರಾಮಯ್ಯನವರನ್ನು ಎಲ್ಲರನ್ನ ತೆಗಳಿದ್ರು. ಡಿ.ಕೆ. ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿದ್ರು. ಅವರು ನಿನ್ನೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದ್ದಾರೆ. ಹೀಗಾಗಿ ಇದು ಡೆಲ್ಲಿಗೆ ಶಿಫ್ಟ್ ಆಗಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಚಪ್ಪ, ಬೆಂಗಳೂರಿನಲ್ಲಿ ಇದು ಬಗೆಹರಿಬಹುದು ಎನ್ನುವಂಥ ಲೆಕ್ಕಾಚಾರಗಳಿತ್ತು. ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸಿಎಂ ಮತ್ತು ಡಿ.ಸಿ.ಎಂ ಅವರನ್ನು ಕರೆದುಕೊಂಡು ಸಂಧಾನ ಮಾಡ್ತಾರೆ, ಮಾತುಕತೆಯನ್ನು ನಡೆಸ್ತಾರೆ ಅಂತ. ಇದು ಹಾಗೆ ಆಗಿಲ್ಲ, ಡೆಲ್ಲಿಗೆ ಶಿಫ್ಟ್ ಆಗಿದೆ. ಇದೀಗ ಏನಾಗ್ಬೋದು ಡೆಲ್ಲಿಯಲ್ಲಿ? ಈ ಒಂದು ಅಧಿಕಾರ ಹಂಚಿಕೆ ಸೂತ್ರ ಅಂತಂದ್ರೆ ಕೇವಲ ಅಧ್ಯಕ್ಷರು ಇತ್ಯರ್ಥ ಮಾಡುವಂತ ವಿಚಾರ ಏನಲ್ಲ. ಹಾಗಾಗಿ ಇದು ಬೆಂಗಳೂರಿನಲ್ಲಿ ಅಧಿಕಾರ ಅಂತ ಇರುತ್ತಲ್ವಾ ಖರ್ಗೆ ಅವರಿಗೆ ಅಂತ? ಇರ್ಲಿ ಅಧಿಕಾರ ಹಂಚಿಕೆಯಿಂದ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರಾದ ಮಾತ್ರಕ್ಕೆ ಸಂಪೂರ್ಣ ಅಧಿಕಾರ ಯಾವ ಪಕ್ಷದಲ್ಲೂ ಇರೋದಿಲ್ಲ. ಈವನ್ ಬಿಜೆಪಿನಲ್ಲಿ ಇದ್ರೂ ಸಹ ಇನ್ನು ರಾಷ್ಟ್ರೀಯ ಅಧ್ಯಕ್ಷರು ಇರ್ತಾರೆ, ಅಮಿತ್ ಶಾ ಇರ್ಬೋದು, ಪ್ರಧಾನಮಂತ್ರಿ ಇರ್ಬೋದು, ಮತ್ತು ಸಂಸದೀಯ ಮಂಡಳಿ ಇರ್ತದೆ. ಇಂಥ ಮಹತ್ವದ ತೀರ್ಮಾನ ಕೈಗೊಳ್ಬೇಕಾದ್ರೆ ಒಂದಷ್ಟು ಹಿರಿಯ ನಾಯಕರ ಕನ್ಸಲ್ಟೇಷನ್ ತೆಗೆದುಕೊಡ್ತಾರೆ. ಸಾಧಕ ಬಾಧಕರೇನು, ಕೊಟ್ರೆ ಏನಾಗುತ್ತೆ, ಕೊಡದಿದ್ರೆ ಏನಾಗುತ್ತೆ, ಅದ್ರ ಪರಿಣಾಮ ಮುಂದಿನ ರಾಜಕೀಯ ಪಕ್ಷದ ಮೇಲೆ ಯಾವ ತರ ಪರಿಣಾಮ ಬೀರ್ತದೆ, ಅದರಿಂದ ರಾಜಕೀಯ ನಡೆಗಳಲ್ಲಿ ಮುಂದಿನ ಭವಿಷ್ಯದಲ್ಲಿ ಚುನಾವಣೆ ಮೇಲೆ ಎದುರಾಗುವಂತ ಪರಿಣಾಮಗಳೇನು, ಈ ರೀತಿ ಬಗ್ಗೆ ಒಂದಷ್ಟು ವಿಶ್ಲೇಷಣೆ, ಒಂದಷ್ಟು ಅಭಿಪ್ರಾಯಗಳನ್ನು ತೆಗೆದುಕೊಂಡು ನಂತರ
ಇಂತಹ ಮಹತ್ವದ ತೀರ್ಮಾನ ಕೈಗೊಳ್ತಾರೆ. ಇದು ಏಕಾಏಕಿ ಯಾರೊಬ್ಬರು ಮನೇಲಿ ಕೂತ್ಕೊಂಡು ತೀರ್ಮಾನ ಕೈಗೊಳ್ಳೋದಲ್ಲ. ಒಂದು ರಾಜ್ಯದ ಹಿತಾಸಕ್ತಿ, ಮುಂದೆ ಒಂದು ಪಕ್ಷದ ಹಿತಾಸಕ್ತಿ ಮತ್ತು ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತರು, 100 ಜನ ನಾಯಕರುಗಳು ಪಕ್ಷ ಸೇರಿದಂತಹ ಒಂದು ವಿಚಾರ ಮತ್ತು ಇಡೀ ಒಂದು ರಾಜ್ಯದ ಆಡಳಿತ ಚುಕ್ಕಾಣಿ ನಡೆಸುವಂತ ವಿಚಾರ, ಸಣ್ಣ ಪುಟ್ಟ ವಿಚಾರ ಅಲ್ಲ. ಹಾಗಾಗಿ ಒಬ್ಬರು ಏಕಪಕ್ಷೀಯ ನಿರ್ಧಾರ ಕೈಗೊಳ್ಳುವಂತ ಪ್ರಮೇಯ ಬರೋದಿಲ್ಲ ಇದು. ಹೀಗಾಗಿ ಒಂದು ರಾಷ್ಟ್ರೀಯ ಪಕ್ಷವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ನಿರ್ಧಾರವನ್ನು ಕೈಗೊಳ್ಳುವಂತ ಸುಲಭವಲ್ಲ. ಹಾಗಾಗಿ ಇತರರ ಕನ್ಸಲ್ಟೇಷನ್, ಕೆ.ಸಿ. ವೇಣುಗೋಪಾಲ್ ಇರ್ಬೋದು, ಸುರ್ಜೇವಾಲಾ ಇರ್ಬೋದು, ಅಥವಾ ಬೇರೆ ಬೇರೆ ನಾಯಕರು ಇರ್ಬೋದು, ಸೋನಿಯಾ ಗಾಂಧಿ ಇರ್ಬೋದು, ಇತರ ನಾಯಕರ ಕನ್ಸಲ್ಟೇಷನ್ ತೆಗೆದುಕೊಂಡು ಅಂತಿಮವಾಗಿ ಸಿಎಂ ಇರ್ಬೋದು ಮತ್ತು ಡಿ.ಸಿ.ಎಂ ಇರ್ಬೋದು ಮತ್ತು ಇತರ ನಾಯಕರು, ಈಗಾಗಲೇ ಬಿ.ಕೆ. ಹರಿಪ್ರಸಾದ್ ಅವರು ಸಹ ರಾಹುಲ್ ಗಾಂಧಿ ಅವರು ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ರಾಜ್ಯದ ರಾಜಕಾರಣ ಬಗ್ಗೆ ಅವರು ಕೆಲವು ಸಲಹೆ ಸೂಚನೆ ಕೊಟ್ಟಿದ್ದಾರೆ. ಕೆ.ಎಚ್. ಮುನಿಯಪ್ಪನವರು ದೆಹಲಿಗೆ ತೆರಳಿ ಮಲ್ಲಿಕಾರ್ಜುನ ಖರ್ಗೆ ಹಲವಾರು 2 ಸುತ್ತಿನ ಮಾತುಕತೆ ನಡೆಸಿದ್ದಾರೆ. ಆರ್.ವಿ. ದೇಶಪಾಂಡೆ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಭೇಟಿ ಮಾಡಿ ಸಲಹೆ ಸೂಚನೆ ಕೊಟ್ಟಿದ್ದಾರೆ. ಇಂದಿನ ಸಚಿವರಾಗಿಂತ ಮತ್ತು ಸ್ಪೀಕರ್ ಆಗಿಂತ ಕಾಗೋಡು ತಿಮ್ಮಪ್ಪ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಸಲಹೆ ಸೂಚನೆ ಕೊಟ್ಟಿದ್ದಾರೆ. 16 ಜನ ಶಾಸಕರು ಭೇಟಿ ಮಾಡಿ ಆದಷ್ಟು ಬೇಗ ಸಮಸ್ಯೆನ ಇತ್ಯರ್ಥ ಮಾಡಿ ಅಂತ ಅಧಿಕಾರವನ್ನ ಒಂದ್ ರೀತಿ ಅವ್ರಿಗೆ ಎಂಡೋರ್ಸ್ ಮಾಡುವಂತ ಕೆಲಸ ಮಾಡಿದೆ. ಹೀಗಾಗಿ ಏಕಾಏಕಿ ಮಲ್ಲಿಕಾರ್ಜುನ ಖರ್ಗೆ ಕೊಡೋದಿಲ್ಲ. ಹೀಗಾಗಿ ಮಲ್ಟಿಪಲ್ ಪರ್ಸನ್ ಕನ್ಸಲ್ಟೇಷನ್ ಮಾಡ್ಬೇಕಾಗತ್ತೆ. ಇಂದು ಸಂಜೆ ಬಹುತೇಕ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಜೊತೆ ಭೇಟಿ ಮಾಡಿ ಈ ಒಂದು ವಿಷಯವನ್ನು ಚರ್ಚಿಸಿ ರಾಜ್ಯದ ರಾಜಕಾರಣದಲ್ಲಿ ಏನಾಗ್ತಿದೆ ಮತ್ತೆ ಮುಂದೆ ಏನಾಗಬಹುದು, ಒಂದ್ ವೇಳೆ ಇದರ ಪರಿಣಾಮಗಳು, ನಾವು ಒಂದ್ ವೇಳೆ ನಿರ್ಧಾರ ತೆಗೆದುಕೊಂಡ್ರೆ ಏನಾಗುತ್ತೆ, ತೆಗೆದುಕೊಡದಿದ್ದಲ್ಲಿ ಏನಾಗುತ್ತೆ, ಡಿ.ಕೆ. ಶಿವಕುಮಾರ್ ಒತ್ತಡ ತಂತ್ರ ಏನು ಅನುಸರಿಸಿದ್ರೆ ಅದನ್ನ ಅವ್ರು ಕಾರ್ಯಗತಗೊಳಿಸಿದ್ರೆ ಏನ್ ಪರಿಣಾಮ ಬೀರ್ಬೋದು, ಇದನ್ನ ಕಾದ್ ನೋಡ್ತಾ ಇರುವಂತ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷವಾಗಿ ಇದನ್ನ ಯಾವ ತರ ಬಳಸ್ಕೊಳ್ತಾರೆ, ಅದು ಬಳಸ್ಕೊಂಡ ಪರಿಣಾಮ ರಾಜಕೀಯವಾಗಿ ಯಾವ ರೀತಿ ಬೆಳವಣಿಗೆ ರಾಜ್ಯದಲ್ಲಿ ಆಗ್ಬಹುದು ಮತ್ತು ಅದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹಾನಿ ಎಷ್ಟಾಗುತ್ತೆ, ಅದರಿಂದ ಲಾಭ ಎಷ್ಟಾಗುತ್ತೆ, ಈ ತರ ಸಾವಿರಾರು ವಿಚಾರಗಳು, 100 ಮಹತ್ವದ ಪ್ರಮುಖ ವಿಚಾರಗಳು ಚರ್ಚೆಗೆ ಬರ್ತವೆ. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಜೊತೆ ಚರ್ಚಿಸಿ ನಂತರ ವೇಣುಗೋಪಾಲ್ ಇರ್ಬೋದು, ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ, ಅದಾದ ನಂತರ ರಾಜ್ಯದ ಕೆಲವು ನಾಯಕರನ್ನು ದೆಹಲಿಗೆ ಕರೆಸಬಹುದು ಅಂತ ಮಾಹಿತಿ ಇದೆ. ಹಾಗಾಗಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ನಾಳೆ ದೆಹಲಿಗೆ ತೆರಳುತ್ತಾರೆ. 27 ಅಥವಾ 28ಕ್ಕೆ ಮುಖ್ಯಮಂತ್ರಿಗಳು ಸಹ ದೆಹಲಿಗೆ ತೆರಳಬಹುದು ಮತ್ತು ರಾಜ್ಯದ ಕೆಲವು ಇತರ ನಾಯಕರನ್ನು ಸಹ ಕರೆಸುವಂತ ಒಂದು ಸಾಧ್ಯತೆ. ಹೀಗಾಗಿ ಇಂದು ಸಂಜೆ ಒಂದು ಹಂತದ ತೀರ್ಮಾನ ತೆಗೆದುಕೊಂಡ್ರು ಸಹ ಅಂತಿಮವಾಗಿ ಇನ್ನಷ್ಟು ಡಿ.ಕೆ. ಶಿವಕುಮಾರ್ ಇರ್ಬೋದು, ಸಿಎಂ ಇರು ಬೇರೆ ಚರ್ಚಿಸಿ ತೀರ್ಮಾನ ಕೈಗೊಳ್ಬೇಕಾಗತ್ತೆ. ಸಿದ್ದರಾಮಯ್ಯವರು ಈಗಾಗಲೇ ಒಂದು ಹಂತದಲ್ಲಿ ನಾನೇ ಅಧಿಕಾರ ಬಿಟ್ಕೊಡ್ಬೇಕು ಅಂತ ಒಂದು ಮಾತನ್ನ ಹೇಳಿದ್ದಾರೆ. ಶಾಸಕರ ಬೆಂಬಲ ಡಿ.ಸಿ.ಎಂಗಿಲ್ಲ, ಹಾಗಾಗಿ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರ್ತೇನೆ ಅಂತ ಒಂದು ಮಾತು ಹೇಳಿದ್ದಾರೆ. ಎರಡನೇ ವಿಷಯ ಅಂತಂದ್ರೆ ಮಾರಥಾನ್ಗೆ ಅವಕಾಶ ಕೊಡಿ, ನಾನು ಬಜೆಟ್ ಮಂಡಿಸ್ತೇನೆ, 17 ಬಜೆಟ್ ಮಂಡಿಸಬೇಕಾಗತ್ತೆ, ಆ ರಾಜ್ಯದಲ್ಲಿ ದಾಖಲೆ ಮುಖ್ಯಮಂತ್ರಿ ಅವಧಿಯನ್ನು ಕಂಪ್ಲೀಟ್ ಮಾಡಿ ನಾನು ರಾಜೀನಾಮೆ ಕೊಡ್ತೇನೆ ಅಥವಾ ಬಿಟ್ಕೊಡ್ತೇನೆ ಅಂತ ಒಂದು ಮಾತನ್ನ ಹೇಳಿದ್ದಾರೆ. ಹೀಗಾಗಿ ಅವರು ಸಹ ಆಪ್ಷನ್ಗಳು ಕೊಡ್ತಾ ಇದ್ದಾರೆ. ಡಿ.ಸಿ.ಎಂ ಅವರು ಏನು ಅರ್ಜೆಂಟ್ ಏನಿಲ್ಲ, ಅವರು ನವೆಂಬರ್ ಡೆಡ್ ಲೈನ್ ಕೊಟ್ಟರು ಸಹ ಅವ್ರಿಗೆ ಈಗ ಒಳ್ಳೆ ದಿನಗಳು ಕಂಡು ಇರೋದಿಲ್ಲ. ಯಾಕಂದ್ರೆ ಧನುರ್ಮಾಸ ಆರಂಭವಾಗಿದೆ. ಹೀಗೆ ಏನಿದ್ರು ಸಹ ಜನವರಿ ಮೊದಲ ವಾರ ಅಂದ್ರೆ 14ನೇ ತಾರೀಕು ಉತ್ತರಾಯಣ ಪುಣ್ಯಕಾಲ ಆರಂಭವಾದ ನಂತರ ನಿಮ್ಗೆ ಅವ್ರಿಗೆ ಒಳ್ಳೆ ಮುಹೂರ್ತಗಳು ಶುರುವಾಗ್ತವೆ. ಹೀಗಾಗಿ ಅವ್ರಿಗೂ ಸಹ ಒಂದಷ್ಟು ಸ್ಪೇಸು ಸಿಕ್ಕಿದೆ. ಈ ಎಲ್ಲಾ ವಿಚಾರಗಳನ್ನು ಸಹ ಪ್ರತಿಯೊಬ್ಬರು ಚರ್ಚೆ ಮಾಡಿ ಅವರಿಗೆ ಅನುಕೂಲಕ್ಕೆ ತಕ್ಕಂತೆ ಚರ್ಚಿಸ್ತಾರೆ ಅಥವಾ ಪಕ್ಷಕ್ಕೆ ಅನುಕೂಲ ಆಗುವಂತೆ ಅಧ್ಯಕ್ಷ ಚರ್ಚೆ ಮಾಡ್ತಾರೆ. ಈಗ ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳ್ತಾರೆ, ಎಲ್ಲರನ್ನೂ ಚರ್ಚಿಸಿ ಅಂತಿಮವಾಗಿ ತೀರ್ಮಾನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಹೀಗಾಗಿ ಇಂದು ನಾಳೆ ಇನ್ನೂ ಸಹ 2-3 ದಿನಗಳ ಕಾಲ ಈ ಒಂದು ಚರ್ಚೆ, ವಾದ ಪ್ರತಿವಾದಗಳ ಚರ್ಚೆ ಇರ್ತಿ ಸ್ವರೂಪ ತೆಗೆದುಕೊಂಡು ಅಂತಿಮವಾಗಿ ನಿರ್ಣಯ ಕೈಗೊಳ್ಳಲಿಕ್ಕೆ ಇನ್ನಷ್ಟು ಕಾಲಾವಕಾಶ ಬೇಕಾಗುತ್ತೆ. ಒಟ್ಟಾರೆಯಾಗಿ ನವೆಂಬರ್ 28 ಒಳಗಾಗಿ ಅಥವಾ 29 ರಾಜ್ಯದ ರಾಜಕಾರಣದಲ್ಲಿ ಏನಾಗಬೇಕು, ಈಗಿರುವಂತ ಸ್ಥಿತಿಯನ್ನು ಬದಲಾವಣೆ ಮಾಡ್ಬೇಕಾ ಬೇಡವಾ, ಒಂದ್ ವೇಳೆ ಸಿದ್ದರಾಮಯ್ಯವರು ಕೇಳಿರುವಂತ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅಂದ್ರೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ಗೆ ಅವಕಾಶ ಸಿಗೋದಿಲ್ಲ. ಸಿದ್ದರಾಮಯ್ಯವರು ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡೋದಿಲ್ಲ ಅಂತಂದ್ರೆ ಇರುವಂತ 2 ಖಾಲಿ ಪೋಸ್ಟ್ ನ ಫಿಲ್ ಮಾಡ್ಬೇಕಾ, ಹಾಗಿದ್ರೆ ಮುಂದಿನ ದಿನಗಳಲ್ಲಿ ಈ ಬಜೆಟ್ ಆಗೋ ತನಕ ಸಿದ್ದರಾಮಯ್ಯರಿಗೆ ಅವಕಾಶ ಕೊಡ್ತಾರೆ. ಈ ತರ ಬೇರೆ ಬೇರೆ ವಿಷಯಗಳಿದೆ. ಹೀಗಾಗಿ ಇವೆಲ್ಲ ವಿಷಯಗಳನ್ನ ಸಮಗ್ರವಾಗಿ ಚರ್ಚಿಸಿ ಅಂತಿಮವಾಗಿ ಒಂದು ತೀರ್ಮಾನ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಪ್ರವೀಣ್. ಓಕೆ ರಾಜಪ್ಪ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಎಸ್, ಇದು ಕರ್ನಾಟಕ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ಸದ್ಯಕ್ಕಂತೂ ಈ ಪ್ರಹಸನ ಮುಕ್ತಾಯ ಆಗಲ್ಲ. ಮುಂದಿನ ಕೆಲ ದಿನಗಳ ಕಾಲ ಕರ್ನಾಟಕದ ಜನ ಕಾಯಬೇಕು ಏನಾಗುತ್ತೆ ಅಂತ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರುವಂತಹ ಕುರ್ಚಿ ಕಿತ್ತಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಬಹಿರಂಗವಾಗಿ ಹೇಳಿಕೆ ಕೊಡಲ್ಲ ಅಂತ ಹೇಳಿದ್ದಾರೆ ಖರ್ಗೆ. ಬಹಿರಂಗವಾಗಿ ಇದ್ರ ಬಗ್ಗೆ ಮಾತನಾಡೋದಿಲ್ಲ, ಅದು ಇಲ್ಲಿ ಹೇಳುವ ವಿಚಾರವೂ ಅಲ್ಲ, ಈ ಬಗ್ಗೆ ನಾನು ಮಾತನಾಡಲ್ಲ ಹೀಗಂತ ಖರ್ಗೆ ಹೇಳಿಕೆ ಕೊಟ್ಟಿರೋದು.
ಮನೆಯೂ ಕೂಡ ಅವರು ಒಂದು ಸಾಫ್ಟ್ ಆಗಿ ಹೇಳಿಕೆಯನ್ನು ಕೊಟ್ಟು ಜಾರಿಕೊಂಡ್ರು. ಮಾತನಾಡೋದಕ್ಕೆ ಏನಿಲ್ಲ, ಹೈಕಮಾಂಡ್ ಮಟ್ಟದಲ್ಲಿ ನಾವು ತೀರ್ಮಾನ ಮಾಡ್ತೀವಿ, ಅದಕ್ಕೆ ಅದರದ್ದೇ ಆದಂಥ ಒಂದು ವೇದಿಕೆ ಇದೆ, ಎಲ್ಲವನ್ನು ಕೂಡ ಖರ್ಗೆ ಹೇಳಿದ್ರು. ಒನ್ಸ್ ಅಗೇನ್ ಇವತ್ತು ಹೇಳ್ತಾ ಇದ್ದಾರೆ, ಬಹಿರಂಗವಾಗಿ ಇದರ ಬಗ್ಗೆ ನಾವು ಮಾತನಾಡವಲ್ಲ, ಈ ವಿಚಾರವನ್ನು ಬಹಿರಂಗವಾಗಿ ಹೇಳೋದಕ್ಕೆ ಸಾಧ್ಯನೂ ಇಲ್ಲ ಅಂತ ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಜೊತೆಗೆ ಚರ್ಚೆ ಮಾಡ್ತೀವಿ, ಚರ್ಚೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ಮಾಡಿದರೆ ಮಾತ್ರ ಈ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಮಾತನಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ಇಲ್ಲಿ ಹೇಳ್ತಕ್ಕಂಥ ವಿಷಯ ಮತ್ತು ಬಹಿರಂಗವಾಗಿ ಯಾವುದೇ ಮಾತನಾಡತಕ್ಕಂಥ ಸಬ್ಜೆಕ್ಟ್ ಅಲ್ಲ. ನಾವು ವಿಶೇಷವಾಗಿ ನಾನು ಬಂದಿದ್ದಲ್ಲಿ 26 ನಮ್ಮ ನವೆಂಬರ್ ಕಾನ್ಸ್ಟಿಟ್ಯೂಷನ್ ಡೇ ಇದೆ, ಅದಕ್ಕಾಗಿ ನನಗೆ ಇನ್ವಿಟೇಷನ್ ಇದೆ. ಅದನ್ನ ಅಟೆಂಡ್ ಮಾಡಿ ದೆನ್ ನಮ್ಮ ರಿವ್ಯೂ ಮೀಟಿಂಗ್ಸ್ ಇವೆ, ಅವೆಲ್ಲನೂ ಕೂಡ ಮಾಡಿಕೊಂಡು ನಿಮ್ಗೆಲ್ಲರಿಗೂ ಗೊತ್ತಿದೆ ಅಧ್ಯಕ್ಷರು ಎಲ್ಲಿ ಹೋಗಿ ಚರ್ಚೆ ಮಾಡೋದು. ಮೀಟಿಂಗ್